ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಮೂವರ ಬರ್ಬರ ಹತ್ಯೆಯಾಗಿದೆ. ತಂದೆ, ತಾಯಿ, ಸಹೋದರಿ ಮೂವರನ್ನ ಕೊಂದು ಎಸ್ಕೇಪ್ ಆಗಿದ್ದ. ಬಟ್ ಈಗ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಮಗನಿಂದಲೇ ತಂದೆ, ತಾಯಿ ಮತ್ತು ಸಹೋದರಿಯ ಭೀಕರ ಕೊಲೆಯಾಗಿರೋದು. ಕೊಟ್ಟೂರು ಪಟ್ಟಣದಲ್ಲಿ ಈ ಮೂವರ ಭೀಕರ ಮರ್ಡರ್. ಕೊಲೆ ಮಾಡಿಬಿಟ್ಟು ಬೆಂಗಳೂರಿಗೆ ಪರಾರಿಯಾಗಿದ್ದಂತೆ ಮಗ. ತಿಲಕ್ ನಗರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೊಡೋದಕ್ಕೆ ಹೋಗಿದ್ದ. ನಮ್ಮ ತಂದೆ, ತಾಯಿ, ನನ್ನ ಸಹೋದರಿ ಎಲ್ಲ ಮಿಸ್ ಆಗಿಬಿಟ್ಟಿದ್ದಾರೆ ಅಂತ ಕೊಡಕ್ಕೆ ಹೋದಾಗ ಅನುಮಾನ ಬಂದು ಪೊಲೀಸರು ವಿಚಾರಣೆ ಮಾಡ್ತಾರೆ. ಆಗ ಅವನು ಪೊಲೀಸ್ ಭಾಷೆಯಲ್ಲೇ ಕೇಳಿದಾಗ ಬಾಯಿ ಬಿಟ್ಟಿದ್ದಾನೆ. ಹೌದು, ತಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ದಾನೆ. ಸತ್ಯ ಒಪ್ಕೊಂಡಿದ್ದಾನೆ ಆರೋಪಿ. ಈಗ ಸ್ಥಳಕ್ಕೆ ಕೊಟ್ಟೂರು ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಈ ಫೋಟೋದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಈತನೇ ಹಂತಕ. ಇದು ವಿಜಯನಗರದ ಕೊಟ್ಟೂರು ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಘಟನೆ. ತನ್ನ ತಂದೆ, ತಾಯಿ ಮತ್ತು ಸಹೋದರಿಯನ್ನು ಈತ ಬರ್ಬರ ಕೊಂದು ಬೆಂಗಳೂರಿಗೆ ಓಡಿ ಬಂದಿದ್ದಾನೆ. ವಿಜಯನಗರದಲ್ಲಿ ತ್ರಿಬಲ್ ಮರ್ಡರ್ ಪ್ರಕರಣ ವಿಜಯನಗರದಲ್ಲಿ ನಡೆದಿರೋದು. ಮನೆಯಲ್ಲಿಯೇ ಮೃತದೇಹಗಳನ್ನು ಹೂತು ಹಾಕಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಈಗ ಘಟನಾ ಸ್ಥಳಕ್ಕೆ ವಿಜಯನಗರ SP ಜಾಹ್ನವಿ ಅವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೊಲೆ ಆರೋಪಿ ಅಕ್ಷಯ್ನನ್ನ ಬೆಂಗಳೂರಿನಿಂದ ಕರೆತರ್ತಾ ಇದ್ದಾರೆ ಪೊಲೀಸರು. ಒಂದು ಕಡೆ ಜನವರಿ 27ನೇ ತಾರೀಕು ಕೊಲೆಗೈದು ಬೆಂಗಳೂರಿಗೆ ತೆರಳಿದ್ದ ಈ ಆರೋಪಿ ಬೆಂಗಳೂರು ತಿಲಕ್ ನಗರ ಪೊಲೀಸರ ಮುಂದೆ ಆರೋಪಿ ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ. ಈಗ ಅವನನ್ನು ಅಲ್ಲಿಂದ ಕರ್ಕೊಂಡ್ಬರ್ತಾ ಇದ್ದಾರೆ ಕೊಟ್ಟೂರಿಗೆ. ಕೊಟ್ಟೂರಿನಲ್ಲಿ ನಡೆದಿರುವಂತಹ ತ್ರಿಬಲ್ ಮರ್ಡರ್. ಬಟ್ ಬಾಡಿ ಎಲ್ಲಿ ಅಂತಂದರೆ ಮನೆಯಲ್ಲೇ ಹೂತು ಹಾಕಿದಾನ ಅಂತ ಆ ಅನುಮಾನ ಕೂಡ ಮೂಡ್ತಾ ಇದೆ. ಸ್ಥಳಕ್ಕೆ SP ಜಾಹ್ನವಿ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಆತ ಬರಬೇಕು, ಬಂದು ಸ್ಪಾಟ್ ಹಾಜರಾಗಬೇಕು. ಆಗ ಮಿಕ್ಕ ವಿಚಾರಗಳನ್ನ ಆತ ಬಾಯಿ ಬಿಡಬೇಕು. ಮರ್ಡರ್ ಮಾಡಿರೋದು ನಿಜ, ಬಟ್ ಎಲ್ಲಿ ಬಾಡಿಗಳೆಲ್ಲಿ ಅದನ್ನು ಹೇಳಬೇಕಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಪ್ರಕರಣ ಬೆಳಕಿಗೆ ಬಂದಿರೋದು ಬೆಂಗಳೂರಿನಲ್ಲಿ, ಘಟನೆ ನಡೆದಿರೋದು ಕೊಟ್ಟೂರಿನಲ್ಲಿ, ಫೈನ್. ಬಟ್ ಈ ಕೊಲೆಗೆ ಏನು ಕಾರಣ, ಏನು ಬಾಯ್ಬಿಟ್ಟಿದ್ದಾನೆ ಆತ ಅಂತ? ಅರವಿಂದ್, ಕೊಲೆಯನ್ನ ಯಾಕೆ ಮಾಡಿದ ಮತ್ತು ಯಾವ ಕಾರಣಕ್ಕೋಸ್ಕರ ಮಾಡಿದ ಅನ್ನುವಂಥದ್ದು ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಆದರೆ ಅಕ್ಷಯ್ ಅನ್ನುವಂಥ ಆರೋಪಿ ಏನಿದ್ದಾನೆ 27ನೇ ತಾರೀಕಿಗೆ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ತನ್ನ ಮನೆಯಲ್ಲಿ ತಂದೆ, ತಾಯಿ ಮತ್ತು ಸಹೋದರಿಯನ್ನು ಕೊಲೆ ಮಾಡ್ತಾನೆ. ಅದಾದ್ಮೇಲೆ ಆತ ಬೆಂಗಳೂರಿಗೆ ಹೋಗ್ತಾನೆ. ಅಂದರೆ ನಾನೇನು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿಗೆ ಹೋಗಿ ಅಲ್ಲಿ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ತಾಯಿ, ತಂದೆ ಮತ್ತು ಸಹೋದರಿ ಮಿಸ್ ಆಗಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದಾಗ್ತಾನೆ. ಆಗ ಅನುಮಾನಗೊಂಡಂಥ ಪೊಲೀಸರು, ಅಂದ್ರೆ ಏನು ಅಕ್ಷಯ್ ಆರೋಪಿ ಇದ್ದ, ಆತನ ನಡವಳಿಕೆ ಮೇಲೆ ಅನುಮಾನಗೊಂಡಂಥ ಪೊಲೀಸರು ಆತನನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಸಲಿ ಸತ್ಯವನ್ನ ಆರೋಪಿ ಅಕ್ಷಯ್ ಬಾಯ್ಬಿಟ್ಟಿರುವಂಥದ್ದು. ಅಂದ್ರೆ ನನ್ನ ತಂದೆ, ತಾಯಿ ಮತ್ತು ಸಹೋದರನ ನಾನೇ ಕೊಲೆ ಮಾಡಿ ಹೂತು ಹಾಕಿದ್ದೀನಿ ಅನ್ನುವಂಥ ಅಸಲಿ ಸತ್ಯವನ್ನ ತಿಲಕ್ ನಗರ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂಥದ್ದು. ಅದಾದ್ಮೇಲೆ ತಿಲಕ್ ನಗರ ಪೊಲೀಸರು ಕೂಡ್ಲಿಗಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ಈಗ ಸದ್ಯ ಆರೋಪಿ ಅಕ್ಷಯ್ ನನ್ನ ಇದೀಗ ಕೂಡ್ಲಿಗಿಗೆ ಕರೆದುಕೊಂಡು ಬರುವಂತ ಕೆಲಸ ಕೂಡ ನಡೀತಾ ಇದೆ. ಆದ್ರೆ ಒಂದನ್ನ ಗಮನಿಸಬೇಕು ಅರವಿಂದ್, ಆರೋಪಿ ಅಕ್ಷಯ್ ಕೊಲೆ ಮಾಡಿದ ನಂತರದಲ್ಲೇ ತಂದೆ, ತಾಯಿ ಮತ್ತು ಸಹೋದರಿಯನ್ನ ಕೊಲೆ ಮಾಡಿದ ನಂತರದಲ್ಲಿ ಮೃತದೇಹಗಳನ್ನ ಎಲ್ಲಿ ಹಾಕಿದ್ದಾನೆ ಅನ್ನುವಂಥದ್ದು ಇದುವರೆಗೂ ಕೂಡ ಗೊತ್ತಾಗ್ತಿಲ್ಲ. ಆತ ಎರಡು ಕಡೆ ಸ್ಥಳಗಳನ್ನ ಹೇಳ್ತಿದ್ದಾನೆ. ಒಂದು ಮನೆಯಲ್ಲಿ ಹೂತಾಕಿದ್ದೀನಿ ಅನ್ನುವಂಥದ್ದು ಮತ್ತು ಇನ್ನೊಂದು ಕಡೆಗೆ ಅಂದ್ರೆ ಸಂಡೂರಿನಲ್ಲಿ ಹೂತಾಕಿದ್ದೀನಿ ಅನ್ನುವಂಥದ್ದನ್ನ. ಹೀಗಾಗಿ ಬಹುಶಃ ಮನೆಯಲ್ಲೇ ಹೂತಾಕಿರುವ ಶಂಕೆ ಇರೋದ್ರಿಂದ ಈಗಾಗಲೇ ವಿಜಯನಗರ SP ಜಾಹ್ನವಿ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರೆ, ಮತ್ತೊಂದು ಕಡೆಗೆ ಕೊಲೆ ಮಾಡಿರ್ತಕ್ಕಂಥ ಅಕ್ಷಯ್ ಮತ್ತು ಅವ್ರ ತಂದೆ ತಾಯಿಯನ್ನ ಮನೆಯಲ್ಲೇ ಹೂತಾಕಿದ್ರೆ ಅನ್ನುವಂಥ ಒಂದು ಅನುಮಾನ ಇರೋದ್ರಿಂದ ಸದ್ಯ ಅವ್ರ ಮನೆ ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಅಂದ್ರೆ ಸದ್ಯ ಆರೋಪಿಯನ್ನ ಕರ್ಕೊಂಡು ಬಂದು ಸ್ಥಳ ಮಹಾಜರು ಮಾಡಿ ತದನಂತರದಲ್ಲಿ ಆತನ ವಿಚಾರಣೆ ಮಾಡಿದ ನಂತರವಷ್ಟೇ ಎಲ್ಲ ಅಂದ್ರೆ ಇಡೀ ಘಟನೆಗೆ ಕಾರಣ ಏನು ಅನ್ನುವಂಥ ಅಸಲಿ ಸತ್ಯ ಗೊತ್ತಾಗಬೇಕಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಅಮರೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.